ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇದು ಮಿಷಿನ್ ವರ್ಕ್ ಡಿಸೈನು. ಇದು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೋಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಬ್ಲೌಸ್ ಪೀಸ್ ಬಂದು ಬ್ಲೂ ಕಲರ್ ಆಗಿರುತ್ತೆ. ಬ್ಲೂ ಕಲರು ಮತ್ತು ಲೈಟ್ ಗೋಲ್ಡ್ ಕಲರು. ಇದು ಸಹ ಸೇಮು ಸ್ಯಾರಿನೇ, ಅಂದರೆ ಸೇಮ್ ಸ್ಯಾರಿನೂ ಬ್ಲೌಸು ಎರಡೂ ಒಂದೇ ಕಲರ್ ಆಗಿರುತ್ತೆ. ಇದು ಅಕ್ಕ ತಂಗಿ ಅಂದರೆ 3 ಜನ ಅಕ್ಕ ತಂಗಿದಿರು ಒಂದೇ ಕಲರ್ ಸ್ಯಾರಿ ತೊಗೊಂಡಿದ್ದಾರೆ. ಕಲರ್ಸ್ ಬೇರೆ ಬೇರೆ ಇದ್ದಾವೆ, ಡಿಸೈನ್ಸ್ ಎಲ್ಲ ಒಂದೇ ಇದ್ದಾವೆ, ಕಲರ್ ಬೇರೆ ಬೇರೆ. ಒಂದು ಲೈಟ್ ಬ್ಲೂ ಕಲರು, ಇದು ಡಾರ್ಕ್ ಬ್ಲೂ ಕಲರು, ಇನ್ನೊಂದು ಕಾಫಿ ಕಲರು ಡಾರ್ಕು. 3 ಕಲರಲ್ಲಿ ತಗೊಂಡು ನಂತರನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇವ್ರದ್ದು ನೆಕ್ಕಿನ ಅಗಲ ಬಂದು 3 ಇಂಚಿದೆ, ನೆಕ್ಕಿನ ಉದ್ದ ಬಂದು 8.5 ಇಂಚಿದೆ. ನಾನು ಇದಕ್ಕೆ ಬ್ಲೂ ಕಲರ್ ಸ್ಯಾರಿ ಆಗಿರೋದ್ರಿಂದ ಬ್ಲೂ ಕಲರು ಜರಿ ಥ್ರೆಡ್ ತೊಗೊಂಡಿದ್ದೀನಿ, ಬ್ಲೂ ಕಲರು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, ಲೈಟ್ ಗೋಲ್ಡ್ ಕಲರು ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಈ ಕಸ್ಟಮರು ನಮಗೂ ಇದು ಡಿಸೈನ ನಮಗೆ ಒಪ್ಪಿಸ್ಬಿಟ್ಟಿದ್ರು, ನೀವು ಯಾವುದಾದ್ರು ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ನಾನು ನೋಡಿ ಇದು ಮುಂದೆಗಡೆ ರೌಂಡ್ ನೆಕ್ ಆಗಿರುತ್ತೆ ಇದು. ಅದಕ್ಕೆ ರೌಂಡ್ ನೆಕ್ಕಿಗೆ 2 ನಂಬರ್ ಇಟ್ಕೊಂಡು ಜರಿ ಥ್ರೆಡ್ಡಲ್ಲಿ ಲೈನ್ ಹಾಕ್ಕೊಳ್ತೀನಿ. ಲೈನ್ ಹಾಕ್ಕೊಂಡ್ಮೇಲೆ ಒಂದು ಮುಕ್ಕಾಲು ಇಂಚಿಗೆ ಉಲ್ಟಾ ಸಿ ಥರ ಹಾಕ್ಕೊಳ್ತೀನಿ ನಾನು ಡಿಸೈನ್. ಇದನ್ನು ಈ ಕಸ್ಟಮರ್ ನಮಗೆ ಡಿಸೈನ್ ಒಪ್ಪಿಸ್ಬಿಡೋದ್ರಿಂದ ನಾವು ಇವಾಗ ಯಾವ ಡಿಸೈನ್ ಮಾಡೋದಪ್ಪ ಅಂತ ನಾವೇ ಹೊಸ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಡಿಸೈನ್ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದನ್ನು. ಇದು ಮುಕ್ಕಾಲು ಇಂಚಷ್ಟು ಅಗಲ ಬರುತ್ತೆ. ಇದು ಮಾರ್ಕೇನು ಮಾಡ್ಕೊಳ್ಳಿಲ್ಲ ನಾನು, ನೋಡಿ ಹಾಗೆ ಮಾಡ್ತಾಯಿದ್ದೀನಿ ಇವಾಗ ಇದನ್ನು. ಇದಕ್ಕೆ 3 ಗೋಲ್ಡನ್ ಕಲರಲ್ಲೇ ಲೀಫ್ ಹಾಕ್ತಾಯಿದ್ದೀನಿ, ಒಂದು ಬಿಟ್ಟು ಒಂದು ಲೀಫ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಬೇರೆ ಡಿಸೈನ್ ಸಹ ಮಾಡ್ಕೊಳ್ಬೋದು, ನಾನು ಈ ಥರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಇವರು ಅಕ್ಕ ತಂಗಿದ್ರು 3 ಜನ ಆಗಿರೋದ್ರಿಂದ ಅವ್ರದ್ದು ಮದುವೆ ಸ್ಯಾರಿ ಅನಿಸುತ್ತೆ. ಮದುವೆಗೆ ಸ್ಯಾರಿ ತೊಗೊಂಡಿದ್ದಾರೆ ಅವರು ಎಲ್ಲನೂ ಒಂದು ಫ್ಯಾಮಿಲಿ ಒಂದು 10 ಜನ ಇದ್ರೂ 10 ಜನ ಒಂದೇ ಥರ ಡಿಸೈನಲ್ಲೇ ಕಲರ್ ಚೇಂಜ್ ಮತ್ತು ಆ ಥರ ಹಾಕ್ಕೊಳ್ತಾರಂತೆ ಅವರು ಮದುವೆಗೆ. ಈ ಕಸ್ಟಮರು ನಾವು 3 ಜನ ಸ್ಯಾರಿ ಮಾತ್ರ ನಾನು ತಂದುಕೊಟ್ಟಿದ್ರು. ಇದನ್ನು ಫಾಲು ಜಿಗ್ಸಾಗು ಬ್ಲೌಸ್ ನನಗೆ ಹೇಳಿದರು. ಇದು ವರ್ಕಿಗೂ ಮತ್ತು ಸ್ಟಿಚಿಂಗು ಸಹ ನನಗೆ ಹೇಳಿದ್ದು. ನೋಡಿ ನಾನು ಲೀಫು ಚಿಕ್ಕದಾಗಿ 3 ಲೀಫ್ ಹಾಕ್ಕೊಂಡಿದ್ದೀನಿ. 3 ಲೀಫ್ ಹಾಕ್ಕೊಂಡು ಉಲ್ಟಾ ಸಿ ಬಂದಿತ್ತಲ್ವ, ಆ ಸೆಂಟ್ರಲ್ಲಿ ಗ್ಯಾಪ್ ಕಾಣಿಸುತ್ತೆ ಅಂದ್ಬಿಟ್ಟು ಚಿಕ್ಕದಾಗಿ ಒಂದೊಂದು ಡಾಟ್ ಇಟ್ಕೊಳ್ತಾ ಇದ್ದೀನಿ. ಈ ಥರ ಆಗಿದೆ ಡಿಸೈನ್ಸ್ ಇದು. ಮತ್ತು ಕಸ್ಟಮರು ನಮಗೆ ಡಿಸೈನ್ಗಳನ್ನ ಅವರೇ ಕೊಟ್ಬಿಟ್ರೆ ತುಂಬ ನಮಗೆ ಕೆಲಸ ಈಸಿ ಆಗುತ್ತೆ. ಕಷ್ಟ ಆದರೂ ಪರವಾಗಿಲ್ಲ, ಡಿಸೈನ್ಸು ಸ್ವಲ್ಪ ಹೆವಿ ಇದ್ದರೂ ಪರವಾಗಿಲ್ಲ, ಕೊಟ್ಟರೆ ನಮಗೆ ಅದನ್ನು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ಈ ಕಸ್ಟಮರ್ಗಳು ನಮಗೆ ಡಿಸೈನ್ಸ್ಗಳು ನೀವೇ ಮಾಡಿ ಅಂದರೆ ನಮಗೇ ತಲೆ ಕೆಟ್ಟು ಹೋಗ್ಬಿಡ್ತದೆ ಇದು. ಆದ್ರೂ ನೋಡಿಕೊಂಡು ಆದಷ್ಟು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇದನ್ನು. ನೋಡಿ ಗೋಲ್ಡನ್ ಕಲರಲ್ಲೆಲ್ಲ ಫುಲ್ ರೆಡಿ ಆಯ್ತು. ಇದು ಸ್ಯಾರಿ ಬ್ಲೂ ಕಲರ್ ಆಗಿರೋದ್ರಿಂದ ಇದು ಡಾಟಲ್ಲಿ ಫ್ಲವರ್ ಮಾಡ್ತಾಯಿದ್ದೀನಿ. ಇದು 3 ಫ್ಲವರು ಮತ್ತು ಆ ಕಡೆ 1 ಫ್ಲವರ್, 2 ಫ್ಲವರ್, 5 ಫ್ಲವರ್ ಬರುತ್ತೆ ಇದು ನೋಡಿ 0 ಇಂದ 2ಗೆ ಹೋಗಿ 2 ಇಂದ 0ಗೆ ಫ್ಲವರ್ ಬರ್ತಾಯಿದೆ. ಇದು ಸ್ಯಾರಿನೂ ಬ್ಲೌಸು ಒಂದೇ ಕಲರ್ ಆಗಿರೋದ್ರಿಂದ, ಈಗ ಬ್ಲೌಸೂ ಮತ್ತು ಥ್ರೆಡ್ಡು ಒಂದೇ ಕಲರ್ ಆಗಿರೋದ್ರಿಂದ ಅದು ಕಾಣ್ತಾ ಇಲ್ಲ ಅದು. ಆಮೇಲೆ ಇದು ಫುಲ್ಲು ಫ್ಲವರೆಲ್ಲ ಹಾಕಿದ್ಮೇಲೆ ನೋಡಿ ಕಾಣಲಿಲ್ಲ ಅಂದರೆ ಅದಕ್ಕೆ ಗೋಲ್ಡನ್ ಕಲರಲ್ಲಿ ಹೈಲೈಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ ಇದೇ ಥರನೇ ಪ್ಲೈನ್ ಹಾಕ್ಬಿಟ್ಟು ನೋಡಿ ಕಾಣಿಸ್ತಾ ಇದೆ ನಿಮಗೆ. ನೋಡಿ 3 ಡಾಟು ಆ ಕಡೆ ಈ ಕಡೆ 2 ಡಾಟ್ ಇಟ್ಟಿದ್ದೀನಿ ನಾನು ಇವಾಗ ಇದನ್ನು. ದೂರದಿಂದ ನೋಡಿದ್ರೆ ಸ್ವಲ್ಪ ಕಾಣುತ್ತೆ ಇದು, ಹತ್ರದಿಂದ ನೋಡಿದ್ರೆ ಸ್ವಲ್ಪ ಸಡನ್ನಾಗಿ ಕಾಣೋದೇ ಇಲ್ಲ ಇದು. ಅದಕ್ಕೆ ನಾನು ಇದಕ್ಕೆ ಗೋಲ್ಡನ್ ಕಲರಲ್ಲಿ ಲೈನ್ಸ್ ಹಾಕ್ಕೊಳ್ತೀನಿ ನಾನು ಇವಾಗ ಇದನ್ನು. ಇದು ಒಂದು ಫ್ಲವರ್ ಆಗಿರುತ್ತೆ, ಫ್ಲವರಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ನಾನು. ಮತ್ತು ಅದು ಗುಂಡ ಫ್ಲವರ್ದು ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅದರಲ್ಲಿ ಫ್ಲವರ್ಸು. ಅದಕ್ಕೆ ಇದು ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತ ಫ್ಲವರ್ಸ್ ಹಾಕ್ತಾಯಿದ್ದೀನಿ. ಹೊಸದಾಗಿ ಕಲಿತಿರೋರು ನಮಗೆ ಈ ಥರ ಚಿಕ್ಕ ಡಾಟಲ್ಲಿ ಫ್ಲವರ್ ಹಾಕ್ಕೊಳ್ಬೋದು. ಫ್ಲವರ್ ಹಾಕ್ಕೊಂಡು ನಮಗೆ ಅಲ್ಲಿ ಲೀಫ್ ಬೇಡ ಅಂದರೂ ಸಹ ಒಂದು ಸಿಂಗಲ್ ಫ್ಲವರ್ ಹಾಕ್ಕೊಳ್ಬೋದು, ಆ ಥರನೂ ಸಹ ಮಾಡ್ಕೊಳ್ಬೋದು. ಡಿಸೈನ್ಸುಗಳು ನೋಡಿ ಒಂದೇ ಥರನೇ ಡಿಸೈನ್ಸ್ ಮಾಡಬೇಕು ಅಂತ ಏನಿಲ್ಲ, ನಮಗೆ ಯಾವುದು ಇಷ್ಟ ಅನಿಸುತ್ತೆ, ಯಾವುದು ಈಸಿ ಆಗುತ್ತೆ ಅದನ್ನು ಮಾಡ್ತಾ ಹೋಗಿ. ಹೊಸದಾಗಿ ಕಲಿತಿರೋರು ಸಡನ್ನಾಗಿ ದೊಡ್ಡದು ಅಂದರೆ ಟ್ರೇಸ್ ಮಾಡಿಕೊಂಡು ಮಾಡೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ.
ಈ ಥರದ ಡಿಸೈನ್ಸ್ಗಳನ್ನ ಮಾಡ್ಕೊಳ್ತಾ ಹೋಗಿ ಆರಾಮಾಗಿ ಮಾಡ್ಕೊಳ್ಬೋದು. ನಾನು ಆದಷ್ಟುನು ಟ್ರೇಸ್ ಮಾಡೋದಕ್ಕೆ ಕಡಿಮೆ, ನಾನು ಹಾಗೇ ವರ್ಕ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಡಿಸೈನ್ಸನ್ನು. ಅಂದರೆ ನಾನು ಸ್ಟಿಚ್ ಮಾಡೋ ಕಸ್ಟಮರೆಲ್ಲ ಆದಷ್ಟು ನನಗೆ ಹೆವಿ ಗ್ರ್ಯಾಂಡ್ ಡಿಸೈನ್ಸ್ ಏನು ಹೇಳಲ್ಲ, ಯಾರೋ ಒಬ್ರು ಹೇಳ್ತಾರೆ ಅಷ್ಟೇ. ನಮ್ಮ ಕಸ್ಟಮರೆಲ್ಲ ಸ್ವಲ್ಪ ಒಂದಿಷ್ಟು ಬಜೆಟಲ್ಲಿ ಸಿಂಪಲಾಗಿ ಮಾಡಿಕೊಡಿ ಅಂತ ಹೇಳ್ತಾರೆ. ಇದಕ್ಕೆ ನಾನು ಸ್ಟೋನ್ ಚೈನು ಬಾಲ್ ಚೈನು ಏನು ಆ್ಯಡ್ ಮಾಡಿಲ್ಲ ನಾನು. ಇದಕ್ಕೆ ಬೇಕಾದವರು ಆ್ಯಡ್ ಮಾಡಿಕೊಂಡು ಮಾಡ್ಕೊಳ್ಬೋದು. ನೋಡಿ, ನಾನು ಸೆಂಟ್ರಲ್ಲಿ 3 ಗೋಲ್ಡನ್ ಕಲರಲ್ಲಿ 3 ಲೀಫ್ ಹಾಕ್ಕೊಂಡಿದ್ನಲ್ಲ, ಅದ್ರ ಮೇಲುಗಡೆ ಒಂದು ಸ್ಯಾರಿ ಯಾವ ಕಲರ್ ಆ ಕಲರಲ್ಲಿ ಡಾಟ್ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಡಿಸೈನ್ಸ್ಗಳು ನಾವೇ ಹೊಸದಾಗಿ ರೆಡಿ ಮಾಡಬೇಕಾಗತ್ತೆ. ಎಲ್ಲ ಸೇಮ್ ಡಾಟ್ ಇಟ್ಕೊಳ್ಳೋದು ಮಾಮೂಲಿ ಇರುತ್ತೆ, ಮತ್ತು ಲೀಫ್ ಹಾಕೋದು ಮಾಮೂಲಿ ಇರುತ್ತೆ. ಈ ಥರ ಎಲ್ಲನೂ ಅಂದರೆ ಸೇಮ್ ಕೆಲಸ ಆದ್ರೂ ಅದನ್ನು ಡಿಸೈನ್ಸನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಮಾಡ್ಬೋದು. ನೋಡಿ ಇದು ನಾನು ಈಗ ಹೇಳಿದ್ನೆಲ್ಲ ಫ್ಲವರ್ ಕಾಣಿಸ್ತಾ ಇಲ್ಲ, ಇದಕ್ಕೆ ಗೋಲ್ಡನ್ ಕಲರಲ್ಲಿ ಫುಲ್ಲೂ ರೌಂಡಾಗಿ ಒಂದೇ ನಂಬರ್ ಹಿಡ್ಕೊಂಡು ಔಟ್ಲೈನ್ ಕೊಡ್ತಾಯಿದ್ದೀನಿ. ಆ ಥರ ಔಟ್ಲೈನ್ ಕೊಡ್ದಾಗಿಂದ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಯಾರಿ ಬಂದು ಬ್ಲೂ ಕಲರ್ ಆಗಿರುತ್ತೆ, ಬ್ಲೌಸು ಬಂದು ಸಹ ಬ್ಲೂ ಕಲರ್ ಆಗಿರುತ್ತೆ. ಈ ಸ್ಯಾರಿನೂ ಬ್ಲೂ ಇದೂ ಬ್ಲೂ ಅಂದಾಗ ಸ್ವಲ್ಪ ನಾವು ವರ್ಕ್ ಮಾಡೋವಾಗ ಸ್ವಲ್ಪ ಏನಾದರೂ ಹೈಲೈಟ್ ಮಾಡಬೇಕು ಅಂದ್ಬಿಟ್ಟು ನಾನು ಆ ಸೇಮ್ ಕಲರ್ ಥ್ರೆಡ್ಡೇ ಯೂಸ್ ಮಾಡಿದ್ರು ಅದ್ರ ಮೇಲೆ ಗೋಲ್ಡನ್ ಕಲರಲ್ಲಿ ಈ ಥರ ಔಟ್ಲೈನ್ ಕೊಟ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರೇ ಅಂತಲ್ಲ, ನೀವು ಯಾವ ಡಿಸೈನ್ ಹಾಕಿದ್ರೂ ಸೇಮ್ ಕಲರ್ ಸ್ಯಾರಿ ಇದು ಥ್ರೆಡ್ ಹಾಕಿದ್ರೂ ಈ ಥರ ಗೋಲ್ಡನ್ ಕಲರಲ್ಲಿ ಔಟ್ಲೈನ್ ಕೊಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಎತ್ತಿ ಕಾಣಿಸುತ್ತೆ. ನೋಡಿ 5 ಲೀಫ್ ಬರುತ್ತೆ. ಇದು 5 ಲೀಫ್ಗೂ ಸಹ ಒಂದೇ ನಮ್ಮ ಹಿಡ್ಕೊಂಡು ಅದನ್ನು ಫಿಲ್ಲಪ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು. ಅಂದರೆ ಚೆನ್ನಾಗಿ ಬಂತು ಡಿಸೈನ್ ಇದು. ನೀವು ಹೊಸ್ದಾಗಿ ಕಲಿತಿರೋ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತ. ನೋಡಿ, ಇದು ಫ್ಲವರು 5 ಲೀಫ್ ಬರುತ್ತೆ. 3 ಲೀಫ್ ಬಂದು 1 ಫ್ಲವರು, 3 ಲೀಫ್ ಬಂದು 1 ಫ್ಲವರ್. ನೋಡಿ, ಇದೆಲ್ಲ ಫುಲ್ ರೆಡಿ ಆಯ್ತು. ಇವಾಗ ಇದು ಬ್ಯಾಕ್ ಫುಲ್ಲು ರೆಡಿ ಆಗಿದೆ. ನೋಡಿ, ಇವ್ರದ್ದು ನೆಕ್ಕಿನ ಅಗಲ ಬಂದು 3 ಇಂಚಿದೆ, ಉದ್ದ ಬಂದು 9 ಇಂಚಿದೆ ಅವ್ರದ್ದು. ನೋಡಿ, ಬ್ಯಾಕ್ ಫುಲ್ಲು ರೆಡಿ ಆದಮೇಲೆ ಇವು ತುಂಬ ಬ್ರಾಡ್ ಏನೂ ಇಲ್ಲ ಇವ್ರದ್ದು ನೆಕ್ಕು. ಫ್ರಂಟು ಈ ಥರ ಬರುತ್ತೆ. ಸ್ಲೀವ್ಗೊಂದು ಫ್ಲವರ್ ಹಾಕಿದ್ದೀನಿ. ಥ್ಯಾಂಕ್ ಯು.